ನೋಡಿರಿ ಸರ, ಎಲ್ಲರಿಗೂ ನಮಸ್ಕಾರ ರೀ ಸರ. ನನಗೆ ಇವತ್ತು ಮುಂಜಾನೆದ್ದು ಒಂದು ನಾನು ಏನಂದ್ರೆ ಚಾ ಅದು ಕುಡಿದು ಕುಂತಿದ್ದೀನಿ ರೀ ಸರ. ಕುಂತಾಗ ರೀ ನನಗೇನಾಯ್ತು ರೀ, ಫ್ಲ್ಯಾಶ್ ಆಯ್ತು ರೀ. ನಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ನಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಏನೋ ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡು ಫೋನ್ ನೋಡ್ಕೊಂತ ಮಲ್ಕೊಂಡಾಗ ಏನೋ ಫ್ಲ್ಯಾಶ್ ಆಯ್ತು ಸರ್ ನನಗೆ. ಅಂದರೆ ನಾನು ಒಂದು ವೆರೈಟಿ ಶುದ್ಧ ಒಂದು 12 ಜೋಡಿ ಕಿವ್ಯಾನ್ ಅದಾವೆ ಸರ್ ನಾನು. ಅವನ್ನ ನಾ ಏನು ಮಾಡಿದೆ, ಮತ್ತೆ 2 ಜೋಡಿ ಕಿವ್ಯಾನು ಅವು ಎಲ್ಲಿ ಹೋದವು ಅವು ಅಂಥೇಳಿ ನಾನು ನೆನಪು ಮಾಡಿದ್ರೆ, ಹೋದ ಸರಿ ಏನು ಮಾಡ್ಯಾರ ಸರ್ ಇವರು ಬ್ಯಾಂಕಿನವರು, ಟೋಟಲ್ ಇಲ್ಲೇ ತೋರಿಸಿ ನೋಡಿರಿ ಸರ್. ನನಗೆ ಎಷ್ಟು ಇದೆ ನೋಡಿರಿ, ಇಲ್ಲಿ ನೋಡಿರಿ, ಇಷ್ಟು ನನ್ನ ಕಿವ್ಯಾನು ರೀ ಸರ. ಇಷ್ಟು ನನ್ನ ಕಿವ್ಯಾನು ಇದ್ರೊಳಗೆ ಇಲ್ಲೈತಲ್ರಿ ಸರ್, ಇದು ಲಾಕೆಟು, ಮಂಗಳಸೂತ್ರ, 12 ಇಯರ್ ಟಾಪ್ಸ್, 12 ಇಯರ್ ಟಾಪ್ಸ್ ರೀ. ಅದ್ರೊಳಗೆ ಏನು ಮಾಡ್ಯಾರ ರೀ, ಮನೆ ಕಳಿಸ್ಯಾರ ಅವ್ರು ನನಗೆ. ಹೋದ ಸರಿನೂ ಇದು ರಿಸೀಟಿ ಸಿಕ್ಕಿದ್ದಿಲ್ಲ ರೀ ನನಗೆ. ರಿಸೀಟಿ ಸಿಗಲಾರ್ದಕ್ಕೆ ಹೋಗಿ ರೊಕ್ಕ ತುಂಬಿದ್ದೀನಿ ರೀ. ಅವಧಿಗೆ ಮುಂಚೆ ತುಂಬಿದ್ದೀನಿ ರೀ. ನಾವು ಹೋದ ಸರಿ ಅವಧಿಗೆ ಮುಂಚೆನೇ ರೊಕ್ಕ ತುಂಬಿದ ತಕ್ಷಣ ಅವ್ರು ಏನು ಮಾಡಿದರು, ಈಗ ವೈರಿದು ಮನೆಗೆ ಬಂಗಾರ ಒಯ್ದು ನೀವು ಹೊಳ್ಳಿ ಬಂಗಾರ ಅಡ ಹಿಡಿದಿದ್ರೆ ಒಂದು ವಾರ ಬಿಟ್ರಿ ಬರ್ರಿ ಅಂತಂದ್ರು. ಆಯ್ತು ಅಂಥೇಳಿ ನಾನು ಅದನ್ನು ಬಂಗಾರ ಇಸ್ಕೊಳ್ಳೋ ಮುಂದ್ರಿ ವಿದೌಟ್ ರಿಸೀಟಿ ಹೋಗಿದ್ದೆಲ್ಲ. ಅವ್ರು ಎಷ್ಟು ಸಾಮಾನು ಕೊಡ್ತಾರೆ ಅಷ್ಟು ಎನಿಸ್ಕೊಲಾರ್ದ ಸುಮ್ಮನೆ ತೊಗೊಂಬಂದಿನಿ ರೀ. ತೊಗೊಂಬಂದು ಹೊಳ್ಳಿ ಅವೇ ಸಾಮಾನನ್ನು ನಾನು ಹೊಳ್ಳಿ ಬ್ಯಾಂಕಿಗೆ ಹೋದಾಗ ಅವ್ರೇನಂದರು, ಇದು ಮಂಗಳಸೂತ್ರ ಇಲ್ಲೈತಲ್ರಿ, ಇದು ಮಂಗಳಸೂತ್ರ ಬ್ಯಾಡ ಅಂದ್ರಿ ಅವರು. ಮಂಗಳಸೂತ್ರ ಬೇಡ, ಉಳಿದದ್ದಷ್ಟ ಕೊಡ್ರಿ ಅಂತಂದ್ರು. ಉಳಿದದ್ದಷ್ಟ ಕೊಟ್ಟ ತಕ್ಷಣ ಅವನೇನು ಮಾಡಿ, ತಾವೇನು ಮಾಡ್ಯಾರ, ಒಂದು ರಿಸೀಟಿ ಮಾಡ್ಯಾರ ಅವರು. ರಿಸೀಟಿ ಮಾಡಿ ಆ ರಿಸೀಟಿ ನಾನು ಕೊಟ್ಟಿಲ್ಲ ರೀ ಅವರು. ನಾನೇನು ಮಾಡಿದ್ದೆ, ಹೆಂಗಿದ್ರು ಹೋದ ಸರಿ ರಿಸೀಟಿ ಐತಲ್ಲ, ಅದ್ರ ಮೇಲೆ ಅದು ನಡೀತಿರ್ಬೋದು ಬಿಡು ಅಂತ ತಿಳ್ಕೊಂಡು, ನನಗೆ ಆ್ಯಕ್ಚುಲಿ ಇದು ಬಂಗಾರ ಅಡ ಇಡೋದು ಕರೆಯೋದು ಇದೆಲ್ಲ ನನಗೆ ಹೊಸದ್ರಿ. ನನಗೆ ಯಾವುದೂ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ರೀ ಸರ್. ಹೀಗಾಗಿ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರು ಏನು ಮಾಡ್ತಾರೆ ಅದಕ್ಕೆ ಎಸ್ ಅಂದಿನ. ಯಾವುದಕ್ಕೊಂದು ಸೈನರ ತೊಗೊಳ್ಳಿಲ್ಲ. ಸೈ ಮಾಡೋ ಮುಂದೆ ಅವ್ರು ಏನು ಬರ್ತಾನಂತ ಓದಿಲ್ಲ ನಾನು. ತಪ್ಪು ನಂದು ತುಂಬ ಐತ್ರಿ ಇದ್ರೊಳಗೆ. ಅಡ ಇಟ್ಟಿನಿ. ಅಡ ಇಟ್ಟ ತಕ್ಷಣ 1,75,000 1,50,000 ಕೊಟ್ಟರೆ ಸರ್ ನನಗೆ 1.5 ಲಕ್ಷ ಕೊಟ್ಟ ತಕ್ಷಣ ನಾನು ಅದು ಹೊಲದ ವ್ಯವಹಾರ ಎಲ್ಲ ಅದೇ ನನ್ನದು ಬರೀ ಗುಂಗ್ರಿ, ನಾನು ಹೊಲ ಹಿಡಿಯೋದು ಅದರೊಳಗೆ ನಾನು ಲಕ್ಷ ಹೋಗೈತಿ. ಕೊಟ್ಟ ಮೇಲೆ ಮುಂದೆ ಏನಾಯಿತು, 1,75,000 ನೋಡಿರಿ ಕೊಟ್ಟಿದ್ದವ್ರು. ಮುಂದೆ ಯಾವುದೋ ಒಂದು ಅಮೌಂಟ್ ಬಂತು ರೀ ಸರ್. ಬಂದ ತಕ್ಷಣ ಒಂದು 50,000 ತುಂಬಿದ್ದೀನಿ ರೀ ನಾನು. ತುಂಬಿದ ತಕ್ಷಣ ಹೊಳ್ಳೆ 1,25,000 ಉಳಿದಿತ್ತು. ಅದು ಉಳಿದ ಮೇಲೆ ಅದು ಅವಧಿ ಮುಗಿದ ಮೇಲೆ ಈಚೆ ಕಡೆ ಬೇರೆ ಅಕೌಂಟ್ನಾಗ ನಾನು 2 ಲಕ್ಷ ರೂಪಾಯಿ ರೊಕ್ಕಿದ್ದು, KGID ಲೋನ್ ತೆಗೆದಿದ್ದು. ಆ ರೊಕ್ಕನ ಅವ್ರು ಗೋಲ್ಡ್ ಲೋನಿಗೆ ಹಾಕ್ಕೊಂಡಾರ್ರಿ. ಹಾಕ್ಕೊಂಡು ಸರ್ ನೋಡಿರಿ ಸರ್, ಹಿಂಗಾಯಿತು. ಒಂದು ವಾರ ಬಿಟ್ಟು ಹೋದಿನಿ ರೀ ನಾನು ಬ್ಯಾಂಕಿಗೆ. ಹೋದ್ಮೇಲೆ ಅವ್ರೇನಂದ್ರು, ಇದರೊಳಗಿನ ಮಂಗಳಸೂತ್ರ ತೆಗೀರಿ ಅಂತಂದ್ರು. ಮಂಗಳಸೂತ್ರ ಬರೋಂಗಿಲ್ಲ ಅಂತಂದ್ರು. ಮಂಗಳಸೂತ್ರ ಬರೋಂಗಿಲ್ಲ ಅಂದ ತಕ್ಷಣ ಆಯ್ತು ಅಂತೇಳಿ ಮಂಗಳಸೂತ್ರ ಒಂದು ಬೇರೆ ತಗೊಂಡು ನಾ ಏನು ಮಾಡಿದೆ, ಅಡ ಇಟ್ಟೀನಿ ರೀ ಬಂಗಾರ. ಅಡ ಇಟ್ಟು ಹೊಳ್ಳೆ ನಾ ಹೇಳಿದ್ನಲ್ಲ 1,75,000 ಕೊಟ್ಟರು ತೊಗೊಂಡೆ. ಅವರು ರಿಸೀಟಿ ಏನೂ ಕೊಡಲಿಲ್ಲ ನನಗೆ. ಅವ್ರು ಏನು ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಡು ನಾ ಸೀದಾ ಮನೆಗೆ ಬಂದೀನಿ ರೀ. ಮನೆಗೆ ಬಂದಮೇಲೆ ಈಗ ಮತ್ತೆ ಅವಧಿ ಮುಗಿದ್ಮೇಲೆ ನನ್ನ ಒಂದು 2 ಲಕ್ಷ ರೂಪಾಯಿ ಅಮೌಂಟ್ ಇದ್ದು ಅಲ್ಲಿ ಬೇರೆ ಅಕೌಂಟ್ನಾಗ. ಅದರೊಳಗೆ 1,25,000 ತಾವೇ ಅದನ್ನು ಗೋಲ್ಡ್ ಲೋನಿಗೆ ಹಾಕ್ಕೊಂಡಾರ ಅವರು ಬ್ಯಾಂಕಿನವರು. ಹಾಕ್ಕೊಂಡು ಅವಧಿ ಮುಗಿದಕ್ಕೆ ಹಾಕ್ಕೊಂಡು, ಅಂದ್ರೆ ಅದಕ್ಕಿಂತ ಮೊದಲು ನಾನು ಸರಿ ಇನ್ನೊಂದು ತಿಂಗಳ ಅವಧಿ ಮುಗೀತಿದೆ ಅಂದಾಗ ನಾ ಬ್ಯಾಂಕಿಗೆ ಹೋಗಿದ್ದೀನಿ ರೀ. ಕ್ಲೋಸ್ ಮಾಡಿರಿ ಸರ್ ಅಂಥೇಳಿ ಹೋದರೆ ನನಗೇನು ಅಂದಿದ್ರು ಅವರು, ಇಲ್ಲ ಇನ್ನೂ 1 ತಿಂಗಳು 2 ತಿಂಗಳು ಐತಿ, ಎದಕ್ಕೆ ಈಗ ಕ್ಲೋಸ್ ಮಾಡಿಸಿರಿ ನೀವು, ಅದು ಅವಧಿ ಮುಗಿದ ಮೇಲೆ ನಾವು ನಿಮ್ಗೆ ಫೋನ್ ಹಚ್ತೀವಿ ಬರ್ರಿ ಅಂತಂದಿದ್ರಿ ಸರ್. ಅವ್ರು ಹೇಳಿದ ತಕ್ಷಣ ನಾ ಮುಂದೆ 3 ತಿಂಗಳವರೆಗೂ ನಾ ಬ್ಯಾಂಕಿಗೆ ಹೋಗಿಲ್ಲ. ಹೀಗಾಗಿ ಅವ್ರ ಅವಧಿ ಮುಗಿದ ತಕ್ಷಣ ಅವರು ನನ್ನ ಗೋಲ್ಡ್ ಲೋನಿಗೆ ಈಚೆ ಕಡೆ ಅಕೌಂಟ್ನಾಗ ರೊಕ್ಕ ಹಾಕ್ಕೊಂಡು ಕ್ಲೋಸ್ ಮಾಡಿ ಮುಂದೆ ನನಗೆ 15 ದಿವ್ಸಕ್ಕೆ ಫೋನ್ ಹಚ್ಚಾರ್ರಿ ಅವರು. ನಿಮ್ಮದು ಅವಧಿ ಎಲ್ಲ ಮುಗ್ದೈತಿ, ಬರ್ರಿ ಬಂಗಾರ ಒಯ್ಯಿ ಬರ್ರಿ ಅಂತೇಳಿ. ಈಗೇನು ಫ್ರಾಡ್ ಮಾಡ್ಯಾರಲ್ರಿ ಅವರೇ ರೀ, ಮ್ಯಾನೇಜರ್ ಸರ್ ಅಲ್ಲ. ಆಯ್ತು ಅಂಥೇಳಿ ನಾ ಏನು ಮಾಡೀನಿ, ಅವ್ರು ಫೋನ್ ಹಚ್ಚಿದ ಯಾಕಂದ್ರೆ ನನಗಲ್ಲಿ ಗಣತಿ ಹಾಕಿದ್ದಾರೆ ಧನ್ನೂರಿಗೆ. ಆ ಗಣತಿನೂ ತುಂಬ ಪ್ರೆಷರ್ ಇತ್ತು ರೀ. ಒಂದು ದಿವ್ಸಕ್ಕೆ ಇಷ್ಟೇ ಮಾಡ್ಬೇಕಂತೇಳಿ ತುಂಬ ಪ್ರೆಷರ್ ಇತ್ತಲ್ಲ. ಹೀಗಾಗಿ ಅದನ್ನು ಬಿಟ್ಟು ಬರೋ ಸ್ಥಿತಿ ಒಳಗೆ ಇದ್ದಿದ್ದಿಲ್ಲ ನಾನು. ಮುಂಜಾನೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 11 ಗಂಟೆಗೆ ಬರಾತಿದ್ದೆ ನಾನು ಧನ್ನೂರ್ಲಿಂದ. ಹೀಗಾಗಿ ಆ ಒಂದು ಪ್ರೆಷರ್ನೊಳಗೆ ನಾನು ಲಘು ಬಂದಿದ್ದಿಲ್ಲ ರೀ ಬ್ಯಾಂಕಿಗೆ. ಅಷ್ಟೆಲ್ಲ ಮುಗಿದ ಮೇಲೆ ಬರೋ ಮುಂದೆ ಏನಂದಿದ್ರಿ ಅವರು, ಏನೋ ಇದು ಸರ್ ಹೊಳ್ಳಿ ನಾ ಫೋನ್ಯಾಗ ಅವ್ರು ಫೋನ್ ಹಚ್ಚಿದ್ರಲ್ರಿ. ಫೋನ್ ಹಚ್ಚಿದ ತಕ್ಷಣ ಸರ
ಹೊಳ್ಳೆ ಎಲ್ಲೇ ಇಟ್ಕೊಂಡ್ಬಿಡ್ರಿ ಸರ್, ಆ ಬಂಗಾರ ಅಡ ಇಟ್ಕೊಂಡ್ಬಿಡ್ರಿ ಅಂದಿದ್ದೆ ನಾನು. ಅವ್ರು ಆ ಮಾತಿಗೆ ಏನಂದಿದ್ರು, ಇಲ್ಲ ಪೇಸ್ಲಿಕ್ಕೆ ತೊಗೊಂಬರ್ಬೇಕು ನೀವು ಅಂದಿದ್ರಿ. ಪೇಸ್ಲಿಕ್ಕೆ ತೊಗೊಂಬರ್ಬೇಕಂದ್ರೆ ಮತ್ತು ನಾ ಏನು ಮಾಡಿದ್ದೆ, ಅವಾಗ ಫೋನ್ನಾಗ ಹೇಳಿದ್ರು, ಇನ್ನೊಂದು ಸರಿ ಬ್ಯಾಂಕಿಗೆ ಹೋದಾಗ ಹೇಳಿದ್ರು, ನೆನಪಿಲ್ಲ ನನಗೆ. ಪೇಸ್ಲಿಪ್ ತೊಗೊಂಬರ್ಬೇಕಂದ ತಕ್ಷಣ ನಾ ಹಂಗಾರೆ ಪೇಸ್ಲಿಪ್ ತೊಗೊಂಬರ್ಬೇಕಂತೇಳಿ ಮತ್ತೆ ಹುಣ್ಗುಂದಕ್ಕೆ ಹೋಗಿ 2 ತಿಂಗಳದ ಪೇಸ್ಲಿಪ್ ತೊಗೊಂಡು 24ನೇ ತಾರೀಕಿಗೆ ಬಂದೀನಿ ರೀ. ನಾ ಮೊನ್ನೆ 24ನೇ ತಾರೀಕಿಗೆ ಬಂದ ತಕ್ಷಣ ನನ್ನ ಆ ಬಂಗಾರ ಅಂದ್ರೆ ಅದ್ರ ಅರ್ಥೇನು ರೀ, ಅವ್ರು ಫೋನ್ ಹಚ್ಚಿದಾಗ ಒಂದು 15 ದಿವ್ಸಕ್ಕೆ ಹೋಗಿ ಏನು ಮಾಡಿ ನಾನು 24ನೇ ತಾರೀಕಿಗೆ ಬಂದೀನಿ. 24ನೇ ತಾರೀಕಿಗೆ ಬಂದು ಅವರು ಮತ್ತೆ ರಸೀಟಿ ಐತೇನೆ ಅಂತ ಕೇಳಿದ್ರು ಅವ್ರು ನನಗೆ. ರಸೀಟಿ ಇಲ್ಲರಿ ಸರ್ ಅಂತ ಹೇಳಿದೆ ನಾ. ನೆನಪಿಲ್ಲರಿ ನನಗೆ, ನಿಮ್ಮ ಮೇಲೆ ವಿಶ್ವಾಸ ಐತಿ ಕೊಡ್ರಿ ಅಂತ ಹೇಳಿ. ಅವಾಗೂ ಅವ್ರು ಏನು ಗೋಲ್ಮಾಲ್ ಮಾಡ್ಯಾರಂದ್ರೆ 2 ಉಂಗುರ 1 ಜೋಡಿ ಕಿವಿಯನ್ನು ತೊಗೊಂಡಾರಿ ಸರ್ ಅವರು. ಅಲ್ಲಿ ಒಳಗ್ಲಿಂದ ಲಾಕರ್ಲಾಗಿಂದ ಬರೋ ಮುಂದೆ ಕರೆಕ್ಟ್ ಅದಾವ್ರಿ ಸರ್. ಇಲ್ಲಿ ನನಗೆ ಬಂದು ಮುಟ್ಟಿದ್ರೊಳಗೆ ನಡ್ಬಾರ್ಕ ಅವರು ಅದು ಒರಿಜಿನಲ್ ಹಾಳಿ ಹರಿದು ಹೋಗಿದ್ರು ಅವ್ರು ನನ್ನ ಮುಂದನ ರೀ. ಅಲ್ಲಿ ಅವರು ಗೋಲ್ಮಾಲ್ ಮಾಡ್ಯಾರ. ಅದು ಯಾರ್ಯಾರು ಅವ್ರ ಕೈ ಮೇಲೆ ಶಾಮಿಲ್ ಮಾಡ್ಯಾರೋ ಗೊತ್ತಿಲ್ಲ. ನಾನು ಸುಮ್ಮನೆ ಕುಂತೀನಿ ರೀ. ಅವರು ಇಲ್ಲ ಅದನ್ನು ಒರಿಜಿನಲ್ ಹಾಳಿ ಕೊಡ್ರಿ ಅಂದೆ ನಾನು. ಇಲ್ಲ ಅದನ್ನು ಕೊಡಕ್ಕೆ ಬರಂಗಿಲ್ಲ ಅಂತ ಹರಿದು ಹೋಗಿದ್ರು ಅವರು ಅಲ್ಲೇ ಡಬ್ಬಿ ಒಳಗೆ ಡಸ್ಟ್ಬಿನ್ನಾಗ ಒಗದವ್ರೆ. ನನಗೆ ಹಂಗಾರೆ ಇದನ್ನಾಗ ಎದ್ರಾಗ ಹಾಕೋತೀನಿ ಸರ್, ಬೇರೆ ಹಾಳಿನಾರ ಕೊಡ್ರಿ ಅಂದೆ ನಾ. ನನಗೆ ಅವ್ರು ಎಷ್ಟು ಮಾಲ್ ಕೊಡಾಕಂತಾರನೂ ಖಬರ್ ಇಲ್ಲ ರೀ. ಬರೀ ನನಗೇನಂತಂದ್ರೆ ರಸೀಟಿ ಇಲ್ಲ ಅಂದ ತಕ್ಷಣ ಅವ್ರು ಎಷ್ಟು ಕೊಟ್ರಲ್ಲ ಬಡ ನಾ ಚೀಟ್ಯಾಗ ಹಾಕ್ಕೊಂಡೆ, ಎನಿಸಿಲ್ಲ ಮಾಡಿಲ್ಲ, ಚೀಟ್ಯಾಗ ಹಾಕ್ಕೊಂಡು ಮತ್ತೇನು ಮಾಡಿದರು, ಈಗ ಅಡ ಇಟ್ಕೊಂಡ್ಬಿಡ್ರಿ ಹೊಳ್ಳೆ ಅಂದೆ ನಾನು. ಇಲ್ಲ ಮನೆಗೆ ಒಯ್ಯಿರಿ ನೀವು, 1 ವಾರ ಬಿಟ್ಟು ಬರ್ರಿ ಅಂತಂದ್ರೆ ಮತ್ತು ಮೊನ್ನೆ 24ನೇ ತಾರೀಕಿಗೆ ಆಯ್ತು ರೀ ಅಂತೇಳಿ ನಾ ಎನಿಸಿಲ್ಲ ಮಾಡಿಲ್ಲ, ರೆಸೀಟಿ ನೋಡಿಲ್ಲ, ಚೆಕ್ ಮಾಡಿಲ್ಲ ರೀ. ನಾ ಏನೂ ಮಾಡ್ಲಾರ್ದ ಸೀದಾ ಮನೆಗೆ ಬಂದೀನಿ. ಮನೆಗೆ ಬಂದು ಏನು ಮಾಡೀನಿ ಅಂತಂದ್ರೆ ಅದು ನಮ್ಮ ತಂದೆಯವ್ರ ಹೊಲದ್ದು ಒಂದಿಷ್ಟು 27,000 ರೂಪಾಯಿ ಬಂದಿದ್ದು ರೀ ನನಗೆ. ಅದರೊಳಗೆ ಇಲ್ಲಿ ಬಜಾಜ್ ಲೋನಿದ್ದು ಒಂದು 25,000 ರೂಪಾಯಿ, ಅದ್ರೊಳಗನ ಒಂದು 20,000 ರೂಪಾಯಿನ 25,000 ರೂಪಾಯಿ ರೀ ಏನು ಮಾಡಿದೆ ನಾನು ಆ ಬಜಾಜಿಗೆ ಕಟ್ಟಿದ್ದೀನಿ ರೀ. ಅದು ನನಗೆ ಅದು ಒಂದು ಲೋನ್ ಒಂದು ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಕಟ್ಟಿ ಆ ಬಂಗಾರ ತೊಗೊಂಡು ಬ್ಯಾಗ್ನಾಗ ಇಟ್ಕೊಂಡು ಉಳಿದಂಥ ರೊಕ್ಕನ, ನಾನು ಹೊಲದ ರೊಕ್ಕನ ನನ್ನ ಬ್ಯಾಗ್ನಾಗ ಇಟ್ಕೊಂಡು ತಂದು ಮನ್ಯಾಗ ಇಟ್ಟೀನಿ ರೀ. ಇಟ್ಟ ಮೇಲೆ ಮತ್ತೇನು ಮಾಡಿದೆ, ನಿನ್ನಿಲ್ದ ಮೊನ್ನೆ ಅಂದ್ರೆ ತಾರೀಕು ಇವತ್ತು ಎಷ್ಟು, ಮೇ 9 ಅಂದ್ರೆ ನಿನ್ನೆ 8, 7, 6ನೇ ತಾರೀಕಿಗೆ ರೀ. 6ನೇ ತಾರೀಕಿಗೆ ನಾ ಹೋಗಿನಿ ಮೊನ್ನೆ. 6ನೇ ತಾರೀಕಿಗೆ ಹೋದಾಗ ಮತ್ತೇನಂದ್ರು, ಇಲ್ಲ ಅದು ಬೇಕು ಏನಂತಂದ್ರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಬೇಕಂದ್ರೆ ಮತ್ತೆ ರೀ. ಮತ್ತು ನಾ ಏನು ಮಾಡಿದೆ, ಅದನ್ನು ತೊಗೊಂಡು ಮರುದಿವ್ಸ ಹೋದಿನಿ ರೀ 7ನೇ ತಾರೀಕಿಗೆ. 7ನೇ ತಾರೀಕಿಗೆ ಹೋದ್ರೆ ಆ ದಿವ್ಸ ಅವ್ರು ಸರ್ ಏನಂದರು, ಅವರೆಲ್ಲರೂ ರಜೆ ಅದಾರಮ್ಮ, 3 ಮಂದಿ ಆಲ್ರೆಡಿ ಪಾಳಿ ಅದಾರ, ನೀನು ಏನು ಮಾಡು ನಾಳೆಗೆ ಬಾ ಅಂತ ಹೇಳಿದೆ ಸರ್. ಮತ್ತು ಹೊಳ್ಳಿ ನೀನು 8ನೇ ತಾರೀಕಿಗೆ ಹೋಗಿನ. ನೀನು 8ನೇ ತಾರೀಕಿಗೆ ಹೋದ್ರೆ ಇಷ್ಟು ರೆಕಾರ್ಡ್ ಹೋಯ್ದೆ, ಪೇ ಸ್ಲಿಪ್ಪು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲ ತೊಗೊಂಡು ಹೋದೆ. ಅವರು ಇದ್ದರು ಸರ್. ಅವ್ರು ನನಗೇನು ಅವರು ಜ್ಯುವೆಲರಿ ವಿದೌಟ್ ಶೀಟಿ ಇಸ್ಕೊಂಡ್ರ ಅವ್ರು ಇದ್ದರು, ಫೋನ್ ಹಚ್ಚಿದವ್ರು ಇದ್ರಲ್ಲಿ. ಅವ್ರ ಹೆಸರು ಹೇಳವಲ್ರ ಅವರು ಇದ್ದರು. ಈಗ ಬರ್ರಿ ಲಗು ಬರ್ರಿ, ನಾನು ಖಾಲಿ ಐತಂದ್ರೆ ಕೊಟ್ಟೆ, ನಾನು ಜ್ಯುವೆಲರಿ ಕೊಟ್ಟೆ. ಒಂದು ಇದನ್ನು ಕೊಟ್ಟರು ಸರ್ ಅವ್ರು, ಟ್ರೇ ತೊಗೋರಿ ಹಾಕ್ರಿ, ನೀವು ಸಾಮಾನು ಏನಿದಾವೆ ನೋಡ್ರಿ ಹಾಕ್ರಿ ಅಂತ. ನನಗೆ ಏನು ಅನ್ನಿಸ್ತು, ಮೊನ್ನೆ ಬಿಜಾಪುರದೊಳಗೊಂದು ಸಮಸ್ಯೆ ಆಗೈತೆ ಸರ್. ಆ ಸಮಸ್ಯೆ ಎಲ್ಲ ಒಂದೊಂದು 2 ಜೋಡರ್ ಅದಾವಿಲ್ಲವು, ಒಂದೊಂದು ತೊಗೊಂಡಾರಿ ನಾನು ಅಂತೇಳಿ ಒಂದು ಸರ ಕ್ಷಣ ನನಗೆ ಸಂಶಯ ಬಂತು ಸರ್. ಸಂಶಯ ಬಂದು ಎಲ್ಲ ಜೋಡಿ ಇಟ್ಟೀನಿ ರೀ. ಅವ್ರು ನನಗೆ ಎಷ್ಟು ಸಾಮಾನು ಕೊಟ್ಟಿದ್ರಲ್ಲ ಮೊನ್ನೆ 24ನೇ ತಾರೀಕಿನ ದಿವಸ, ಅಷ್ಟು ಸಾಮಾನು ಇದ್ದು ಸರ್. ಅವು ಇದು ತಕ್ಷಣ ಆಯ್ತಾಡಿ ಸರ್ ತೊಗೋರಿ ಅಂತೇಳಿ ಕೊಟ್ಟು ಸಹಿ ಮಾಡಿದ್ದೀನಿ ರೀ. ಅಡ ಇಡಕ್ಕೆ ಸಹಿ ಮಾಡಿದೆ. ಸಹಿ ಮಾಡಿ ಹೋಗಿ ನಾನು ಆಚೆ ಕಡೆ ಡೆಸ್ಕಿ ಮೇಲೆ ಕುಂತೀನಿ ರೀ. ಕುಂತ ತಕ್ಷಣ ಏಕದಮ್ ಫ್ಲ್ಯಾಶ್ ಆತ್ರಿ ನನಗೆ. ಏನು ಫ್ಲ್ಯಾಶ್ ಆಯ್ತು, 2 ಉಂಗುರ 1 ಜೋಡಿ ಕಿವಿಯನ್ನು ಎಲ್ಲಿದಾವು ಕಾಣವಲ್ವಲ್ಲ ಅಂತ್ರಿ ನನಗೆ. ಯಾಕಂದರೆ ಇದು 3 ವರ್ಷ ಆತಲ್ಲ ನಾ ಇಟ್ಟು ಅಡ ಇಡಾಕುಂತು, ನಾನು ಇಷ್ಟು ಸಾಮಾನು ಅದಾವ ಅನ್ನೋದು ನನಗೆ ಅದು ನೆನಪಿಲ್ಲ ರೀ. ಹೊಳ್ಳಿ ನಾ ಹೋಗಿ ಎನ್ಕ್ವೈರಿ ಮಾಡಿದ್ರೆ, ನೀವು ಮನೆಗೆ ಒಯ್ದಿರಲ್ಲ, ಅಲ್ಲೇ ನಿಮ್ಮ ಮನೆಯಾರು ಯಾರು ತೊಗೊಂಡಾರ ಅಂತ ಒಂದು ತಿರ್ಗಿ ಹಾಕಿದ್ರಿ ಸರ್ ಅವರು. ಅವಾಗ ಹೇಳಿದ್ದೀನಿ ರೀ, ನಮ್ಮ ಮನ್ಯಾಗ ನಮ್ಮ ಮಗನ ಶಿವ ನಮ್ಮ ಮನ್ಯಾಗ ಯಾರೂ ಇರಲ್ಲ ರೀ ಸರ. ನಮ್ಮ ಮಗಗೆ ನಾ ಎಲ್ಲಿ ಬಂಗಾರ ಇಡ್ತೀನಿ ಏನು ಇಟ್ಟಿನಿ ಅಂತ ಏನೂ ಗೊತ್ತಿರಂಗಿಲ್ಲ ಅವಾಗ. ನೀವು ನಮ್ಮ ಮೇಲೆ ಮನ್ಯಾಗ ಬರಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ನಿಮ್ಮ ಕಾಲು ಬೀಳ್ತೀನಿ ರೀ ಸರ್, ನಾನು ನೀವಾಗ ಎಲ್ಲರ ಕೈ ತಪ್ಪಿಟ್ರಿ ಅಂತ ನೋಡಿರಿ ಸರ ಅಂತ ಎಲ್ಲ ಪರಿಯಾಗಿ ವಿನಂತಿ ಮಾಡ್ಕೊಂಡೆ ನಾ ಬ್ಯಾಂಕಿನವ್ರಿಗೆ ಎಲ್ಲರಿಗೂ. ಅವ್ರು ನಮ್ಮ ಮ್ಯಾನೇಜರ್ ಸರು ಹೇಳಿದ್ರಿ ಅವ್ರಿಗೆ, ನಾವು ವಿದೌಟ್ ವೇಟಿಂಗ್ ನೀ ಹೆಂಗೆ ಕೊಟ್ಟೆ ಅವ್ರಿಗೆ ಅಂತ ಅವರು ದಬಾಯಿಸಿದ್ರಿ ಅವ್ರಿಗೆ. ವಿದೌಟ್ ವೇಟಿಂಗ್ ವಿದೌಟ್ ಲಿಸ್ಟಿಂಗ್ ನೀ ಹೆಂಗೆ ಕೊಟ್ಟೆ ಅಂತ ಅವ್ರಿಗೂ ಬೇದ್ರು. ಎಲ್ಲ ಆಯ್ತು ರೀ. ಈಗ ನಾನು ನಿನ್ನ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. ನಾನು ಏನಂತ ಕಂಪ್ಲೇಂಟ್ ಕೊಟ್ಟೀನಿ, 22 ಸಾಮಾನದೊಳಗೆ ನಾನು 18 ಸಾಮಾನು ಅದಾವು, 4 ಸಾಮಾನು ಇಲ್ಲ ಅಂತ ನಾ ಕಂಪ್ಲೇಂಟ್ ಕೊಟ್ಟೀನಿ ರೀ. ಈಗ ಮತ್ತೆ ಮುಂಜಾನೆದ್ದು ಅವ್ರು ಏನಂದ್ರು, ಸೋಮವಾರ ಬಾರಮ್ಮ, ಸೋಮವಾರ ಕರೆಸ್ತೀನಿ ಅಂತಂದ್ರೆ, ನಾ ಮುಂಜಾನೆದ್ದು ಚಾ ಅದು ಕುಡಿದು ಸ್ವಲ್ಪ ಅಡ್ಡಾಗಿನಿ ರೀ. ನಾನು ಸೋಮಾಗ ಅಡ್ಡಾಗಿನಿ, ನಡಾನು ಸಾವತೈತಿ ಅಂತೇಳಿ
ಮತ್ತೆ ಫ್ಲ್ಯಾಶ್ ಆಯ್ತು ನನಗೆ 2 ಜೋಡಿ ಕಿವಿಯನ್ನು ಮತ್ತು 2 ಜೋಡಿ ಇಲ್ಲ ಅಂತೇಳಿ ನನಗೆ ಫ್ಲ್ಯಾಶ್ ಆಗೈತಿ. ಹಂಗಾರೆ ಅವು 2 ಜೋಡಿ ಕಿವಿಯನ್ನು ಯಾವಾಗ ತೊಗೊಂಡಾರಂದ್ರೆ ಅವರು ಹೋದ ಸರಿ ಕೊಡುವಾಗ ತೊಗೊಂಡಾರವರು. ಅದು ನನಗೆ ಈಗ ಲಕ್ಷಕ್ಕೆ ಬಂದೈತಿ. ಅಂದರೆ ಹೋದ ಸರಿನೂ ನಾನು ವಿದೌಟ್ ಎನ್ಕ್ವೈರಿ ಮಾಡಲಾರ್ದೆ ಇಸ್ಕೊಂಬಂದೀನಿ. ಅದರೊಳಗೆ 2 ಜೋಡಿ ಕಿವಿಯನ್ನು ತೊಗೊಂಡು ಉಳಿದ ಸಾಮಾನು ಕೊಟ್ರೆ ನಾನು ಅವ್ರು ಲಕ್ಷ ಕೊಟ್ಟಿಲ್ಲ. ಈ ಸರಿ 2 ಉಂಗುರ 1 ಜೋಡಿ ಕಿವಿಯನ್ನು ತೊಗೊಂಡ್ರೆ ಅದು ನನಗೆ ಲಕ್ಷಕ್ಕೆ ಬಂದಿಲ್ಲ ರೀ. ಟೋಟಲಿ ನಾನು 3 ಜೋಡಿ ಕಿವಿಯನ್ನು 2 ಉಂಗುರ ತೊಗೊಂಡಾರವ್ರು. 1 ಲಕ್ಷದ ಮೇಲೆ ಮಾಲ್ ತೊಗೊಂಡಾರವ್ರು ಬ್ಯಾಂಕಿನವರು. ಆ ಬ್ಯಾಂಕಿನ ಹೆಸರು ಯಾವುದು ಎಂತು ಅಂತೇಳಿ ನಾನು ಆಮೇಲೆ ಹೇಳ್ತೀನಿ. ದಯವಿಟ್ಟು ನನ್ನ ಥರ ಈಗ ಉದಾಹರಣೆಗಾಗಿ ಬ್ಯಾಂಕಿನವ್ರು ಈ ಥರ ಮಾಡ್ತಾರಂತ ನನಗೆ ಈ ಥರ ಒಮ್ಮೆ ಆಗಿಲ್ಲ, ಈ ಸರಿ ಆಗೈತಿ. ದಯವಿಟ್ಟು ಸಾರ್ವಜನಿಕರು ಏನು ಮಾಡ್ಬೇಕಂತಂದ್ರೆ ಈ ಥರ ಸಮಸ್ಯೆ ಆಕಾವು, ತಾವು ದಯವಿಟ್ಟು ಎಚ್ಚರದಿಂದ ಇರಬೇಕು. ನನ್ನ ಥರ ಹುಚ್ಚಿರ್ತಾರ ಯಾರ ಮೇಲೂ ನಂಬಿಕೆ ಇಡಬಾರ್ದು ಅಂಥೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ ರೀ ಸರ್. ಸರ್ ನಮಸ್ತೆ ಸರ್, ಬರ್ರಿ ಸರ್. ನಾನೇ ಹುಡುಗ ಮಾಡ್ಕೊಳ್ತೀನಿ ಬರ್ರಿ, ಏನೇನು ಕತ್ತಿ ಆಗೈತೆ ಅಂತೇಳಿ ಸರ್. ಮತ್ತೊಂದು ಸಮಸ್ಯೆ ಆಗೈತೆ ಸರ್. ಹೋದ ಸರಿ 2 ಜೋಡಿ ತಗೊಂಡಾರ ಸರ್. ಇಲ್ಲೈತೆ ನೋಡಿ ಸರ್, ರೆಸಿಟ್ ಸಿಗ್ತದೆ ಈಗ. ಹೋದ ಸರಿ 2 ಜೋಡಿ ತಗೊಂಡಾರ. ಯಾವಾಗ ನನಗೆ ಏನು ಮಾಡ್ಯಾರ, ಒಯ್ದು ನೀವು ಮನೆಗೆ ಅಂತೇಳಿ ಕಳಿಸ್ಯಾರ ಸರ್. ಅವಾಗ ನಾ ಇದನ್ನು ರೆಸಿಟಿ ತೊಗೊಳಾರ್ದು ಹೋಗೀನಿ ಮನೆಗೆ, ಬ್ಯಾಂಕಿಗೆ ಹೋಗೀನಿ. ಅವಾಗ 2 ಜೋಡಿ ತಗೊಂಡು ಹೊಳ್ಳಿ ಬರೋ ಮುಂದೆ ಏನಂದ್ರೆ ಇಲ್ಲಿ ಮಂಗಳಸೂತ್ರ ಐತೆ ಅಲ್ರಿ ಸರ್, ಈ ಮಂಗಳಸೂತ್ರ ಬ್ಯಾಡ್ ಅಂದ್ರೆ ಅವರು. ಈ ಬ್ಯಾಡ್ ಅಂದ ತಕ್ಷಣ ಅಂದ್ರೆ ಅವ್ರು ಹೆಂಗೆ ರೀ ತಲೆಯಾಗ ಇವ್ರು ಮನೆಗೆ ಹೋದಾರ ಅನ್ನೋಕೆ ಪ್ರೂಫ್ ಎಲ್ಲ ನನಗೆ ಬರೋಬ್ಬರಿ ಪ್ಲ್ಯಾನಿಂಗ್ ಮಾಡ್ಯಾರ ಸರ್ ಅವ್ರು ಮೊದಲಿಗಿಂದನೂ ರೀ ನನಗೆ. ಅಂದ್ರೆ ಇವ್ರು ಮನೆಗೆ ಹೋದಾರ ಅನ್ನೋಕೆ ಪ್ರೂಫ್ ಅದು. ಒಂದು ಸರಿ ಇಟ್ಕೊಂಡ್ರೆ ಮಂಗಳಸೂತ್ರ, 2ನೇ ಸಲ ಹೋದಾಗ ಬ್ಯಾಡ್ ಅಂದ್ರೆ ಅವರು. ಆಯ್ತು ಹೇಳ್ರಿ ಸರ್ ಅಂತೇಳಿ ನಾನು ಮಂಗಳಸೂತ್ರ ತಗೊಂಡು ಉಳಿದು 22 ಸಾಮಾನು ಇಟ್ಟು ಬಂದೀನಿ. ಇಟ್ಟು ಬಂದಮೇಲೆ ನೀನು ರಾತ್ರಿ ಕಂಪ್ಲೀಟ್ ಕೊಟ್ಟಿನಿ ಅಲ್ರಿ. 18 ನಾನು 22 ಸಾಮಾನದೊಳಗೆ 18 ಸಾಮಾನು ಅದಾವ ಅಂತ ಕಂಪ್ಲೀಟ್ ಕೊಟ್ಟಿನಲ್ಲ, ಅದು ಬರೋಬ್ಬರಿ ಆಗೈತಿ. ಮುಂಜಾನೆದು ಚಹಾ ಕುಡಿದು ನಾನು ಮಕ್ಕೊಂಡಿನಿ ಸ್ವಲ್ಪ. ಅವು 2 ಜೋಡ್ರಿ ಹಳ್ಳಿನೂ ಹವಳುದು ಸರ, ಇಷ್ಟಿಷ್ಟು ಆಗಲ್ರಿ ಸರ. ಆ ಕಾಲಕ್ಕೆ 12,000 ರೂಪಾಯಿ ಕೊಟ್ಟು ತೊಗೊಂಡಿನಿ ರೀ. 15 ವರ್ಷದ ಹಿಂದೆನ ರೀ. ಹವಳುದು 1 ಜೋಡಿ ಕಿವ್ಯಾನು ರೀ. ಅವು ಇದ್ರಿ ಸರ, ನಿಮ್ಮ ದೇವ್ರ ಮೂರ್ತಿ ಥರ ಇರ್ತಾವಲ್ರಿ ಹಿಂಗೆ ಹಿಂಗೆ. ಅವು ಒಂದು ಏನಿಲ್ಲ ಅಂದರೂ ಈಗಿನ ಅವು 25-30 ಸಾವಿರ ಈ ಸದರಿ ಅದ್ರ ವ್ಯಾಲ್ಯೂ. ಅಂಥವು 1 ಜೋಡಿ ಕಿವ್ಯಾನು ರೀ ಸರ್, ದೊಡ್ಡನೂ ರೀ. ಈಗ ಅವು ಒಂದು 6 ವರ್ಷ ಆಯ್ತು ಸರ್. ಅವಾಗನ 20,000 ರೂಪಾಯಿ ತೊಗೊಂಡಿದ್ದೀನಿ ರೀ ನಾ ಕಿವ್ಯಾನು. ಅವು 2 ಜೋಡು ಹೋಸರಿನೇ ಎಸ್ಕೇಪ್ ಮಾಡ್ಯಾರ ಸರ್ ಅವರು. ಅದಕ್ಕೆ ನಾನು ಈ ರಿಸೀಟಿ ನಾನು ಏನು ಮಾಡಿದೆ, ತಡಿ ನಾನು ರಿಸೀಟಿ ಅಂತಾರೆ ಹುಡುಕ್ಯಾಡ್ಬೇಕಂದ್ರೆ ಅಲ್ಲಿತ್ರಿ ಸರ್, ಸೇಫಾಗಿ ಇತ್ತದು. ನಾ ಹುಚ್ಚಿ ಹುಡುಕ್ಯಾಡಕ್ಕೆ ಬ್ಯಾಸ್ರಿ ನನಗೆ. ನನ್ನ ಚಪ್ಪಲ್ ತೊಗೊಂಡು ನಾನು ಹುಡ್ಕೋಬೇಕಾಗೈತೆ ನೋಡ್ರಿ. ಈಗ ಇರ್ತಾವವು ನನಗೆ ನಮ್ಮ ಬ್ಯಾಂಕಿನವ್ರ ಮೇಲೆ ಅಷ್ಟು ನಂಬಿಕೆ ನನಗೆ. ಅವ್ರು ಆ ನಂಬಿಕೆನ ಬರೋಬ್ಬರಿ ಇದು ಮಾಡ್ಯಾರ ಸರ್. ಅದಕ್ಕೆ ನಾ ಏನು ಮಾಡತ್ತೀನಿ ಅಂತಂದ್ರೆ ಈಗ ನನ್ನ ವಿಡಿಯೋ ನಾನೇ ಮಾಡಿಕೊಂಡು ಮಂದಿಗೆ ಬಿಡಬೇಕು, ಅವ್ರಿಗೆ ಜನರಿಗೆ ಅಷ್ಟು ಜಾಗೃತಿ ಮೂಡಿಸ್ಬೇಕು. ನಮ್ಮ ಗ್ರೂಪ್ ಅದಾವೆ ಸರ್ ಒಂದಿಷ್ಟು ಹಾಕ್ಬೇಕಂತೇಳಿ ನಾ ವಿಡಿಯೋ ಮಾಡ್ಕೊಳಕತ್ತಿದ್ದೀನಿ ರೀ. ಮತ್ತೇನು ಅನ್ನಿಸ್ತು, ನೀವೆಲ್ಲರೂ ಅದಿರಲ್ಲ ಈಗ ಪಬ್ಲಿಕ್ ಮಾಡಲ್ಲ ರೀ ಸರ್. ನಾ ಒಂದು ವೇಳೆ ನನಗೆ ಅನ್ಯಾಯ ಆದರೂ ಪಬ್ಲಿಕ್ ಮಾಡ್ತೀನಿ, ಅಲ್ಲಿ ಮಟ್ಟ ಪಬ್ಲಿಕ್ ಮಾಡಲ್ಲ. ಹೌದಿಲ್ಲ ರೀ ಸರ್? ಯಾಕಂದ್ರೆ ಉಳಿದ ಸಿಬ್ಬಂದಿ ಎಲ್ಲ ಚಲೋ ಅದಾರ. ಆದರೆ ಈ ಕೆಲಸ ಮಾತ್ರ ಒಬ್ಬರಿಂದ ಆಗಿಲ್ಲ ರೀ ಸರ್. ಅದು ಅದರೊಳಗೆ 1-2 ಕೈ ಜೋಡ್ಸ್ಯಾರ ಸರ್. ಅದು ನೀನು ಏನಾಗೈತೆ ಗೊತ್ತಾ ರೀ ಸರ್, ಅವರು ಅಲ್ಲಿಂದ ರೀ ಎಲ್ಲ ಹೇಳ್ರಿ ಇದು ರೀ ಒಳಗೆ ಸಾಮಾನು ತರೋ ಮುಂದೆ ಶೇಪ್ ಐತ್ರಿ ಸರ್. ಅದು ಇಲ್ಲೇ ಕುಂದಿರ್ತಾರಲ್ರಿ, ಅಲ್ಲಿ ಕುಂತಾಗ್ರಿ ಅದು ಟ್ರೇಗೆ ಹಾಕ್ತಾರಲ್ಲ, ಟ್ರೇಗೆ ಹಾಕೋ ಮಟನೂ ಶೇಪ್ ಐತೆ. ಅದು ಹಾಕಿದ ತಕ್ಷಣ ಅಲ್ಲೇ ಪಟಕ್ಕನ ಗೋಲ್ಮಾಲ್ ಆಗೈತೆ ಸರ್. ಅದು ಅಂದ್ರೆ 2 ಕೈ ಕೂಡ ಅವ್ರಿ ಅದ್ರೊಳಗೆ ರೀ. ಅಂದರೆ ಇಬ್ಬರು ಸೇರ್ಯಾರ ಅದ್ರೊಳಗೆ ರೀ ಸರ್. ಸೇರಿ ನನಗೆ ಆ ಟ್ರೇದೊಳಗೆ ನನಗೆ ಬರೋದ್ರೊಳಗೆ ಅಂದ್ರೆ ಅಲ್ಲಿ 2 ಉಂಗುರ 1 ಜೋಡಿ ಕಿವ್ಯಾನು ಗಪ್ಪಾಗ್ಯಾವ ಸರ್. ಇದು ಯಾವಾಗ ತೊಗೊಂಡಿದ್ರಿ? ಇದು ಹೋದವಾರ. ಹ್ಞೂ ಹೇಳಿದ್ನಲ್ಲಿ ಇಸ್ವಿ ಐತೆ ನೋಡಿ ಸರ್, ಆವಾಗ ತೊಗೊಂಡಿದ್ದೀರ ಅದು. ನಮಸ್ತೆ ಸರ್. ಹ್ಞೂ ಸರ್, ಮತ್ತು ಗೋಲ್ಮಾಲ್ ಆಗೈತೆ ಸರ್. ಹೋದ ಸರಿ 2 ಜೋಡಿ ತೊಗೊಂಡಾರ ಸರ್ ಅವರು. ಹೋದ ಸರಿ 2 ಜೋಡಿ ತೊಗೊಂಡಾರಿ. ಅದು ನನಗೆ ಲಕ್ಷಕ್ಕೆ ಬಂದಿಲ್ಲ. ಮನೆಗೆ ಕಳಿಸ್ಯಾರ. ಮನೆಗೆ ಕಳಿಸಿ ಹೊಳ್ಳಿ ಬರೋ ಮುಂದೆ ಮಂಗಳಸೂತ್ರ ತೆಗೀರಿ ಅಂದ್ರೆ ಅದರ ಅರ್ಥ ಏನು, ಅವ್ರ ತಲೆಗೆ ಏನು ರೀ, ಮನೆಗೆ ಹೋಗೈತಂತ ಬಿಂಬಿಸಾಕ್ರಿ, ಸಾಮಾನು ಮನೆಗೆ ಹೋಗೈತಂತ ಬಿಂಬಿಸಾಕ. ಈ ಸರಿ ಮನೆಗೆ ಯಾಕೆ ಕಳಿಸ್ಯಾರ, ಇದನ್ನು ತೊಗೊಂಬರಿ, ಪೇ ಸ್ಲಿಪ್ ತೊಗೊಂಬರಿ ಅಂತ. ಮತ್ತು ಅದು ಒಟ್ಟು ಟೋಟಲಿ ಮನೆಗೆ ಹೋಗೋಗಿ ಬಂದೈತೆ ಅಂದಾಗ ಅವರು ಫುಲ್ ಪ್ರಿಪ್ರೇಷನ್ ಮಾಡ್ಯಾರ ಸರ್. ಅವರು ಪ್ರಿಪ್ರೇಷನ್ ಮಾಡಿ ಮಂಗಳಸೂತ್ರ ಬ್ಯಾಡ ಅಂದ್ಕೊಂಡು ಆಯ್ತು ಅಂತೇಳಿ. ನನಗೇನು ರೀ, ನನ್ನ ಸಾಮಾನು ಎಷ್ಟೈತೆ ಅಂತ ಖಬರ್ ಇಲ್ಲ ನನಗೆ. ಅವ್ರು ರೊಕ್ಕ ಎಷ್ಟು ಕೊಡ್ತಾರೆ ಅನ್ನೋದು ಅಷ್ಟೇ ತಲೆಯಾಗ್ರಿ ನನಗೆ. ಭೇಟಿಯಾಗೀನಿ ರೀ ನಿನ್ನೆ. ಸಾಹೇಬ್ರು ಏನಂದ್ರು, ಈಗ ಒಂದು ಲೆಟ್ರ್ ಬರೆದು ಕೊಡಮ್ಮ ಅಂದ್ರೆ. ಈಗ ನಾನು ಏನಂತೀನಿ, ಈಗ ಇದನ್ನಿಷ್ಟು ಹೋದ ಸರಿ ಪ್ರೂಫ್ ಇದು. 2ನೇ ಸಲ ನನಗೆ ಚೀಟಿ ಕೊಟ್ಟಿಲ್ಲ ರೀ ಸರ್ ಅವರು. ನಾ ಹೇಳಿದ್ನಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದೀನಿ. ನಾ ಎದ್ದೆದ್ರಿ ಅವ್ರು ಏನು ರೊಕ್ಕ ಅಮೌಂಟ್ ಹಾಕ್ತಾರೆ ಅದನ್ನು ತೊಗೊಂಡು ಬಂದೀನಿ. ಈ 2ನೇ ಸಲ ರಿಸೀಟಿ ಕೊಟ್ಟಿಲ್ಲ ಅವರು. 1ನೇ ಸರಿ ರಿಸೀಟ್ ಕೊಟ್ಟಿದ್ದಿಲ್ಲ ಐತ್ರಿ. ಇದ್ರೊಳಗೆ ಮಂಗಳಸೂತ್ರ ತಕ್ಕೋ ಅಂದ್ಕೊಂಡು ಮಂಗಳಸೂತ್ರ ನನ್ನ ಬ್ಯಾಗ್ನಾಗ ಐತ್ರಿ ಸರ್. ಈಗ ಅದು ನಾನು ಮತ್ತು ಸುಳ್ಳ ಒಬ್ಬರ ಮೇಲೆ ಅಪವಾದ ಹೊರಿಸ್ಬಾರ್ದು ಅಂತೇಳಿ ಮನ್ಯಾನು ಅರಿಬಿ ಹಂಚಿಡಿ ನಂದು ಅದು ಒಂದು ಎಲ್ಲ ಸಾಮಾನು ಇದ್ದದ್ದು ಚೀಟಿ ಇರ್ತಾವಲ್ಲ ರೀ, ಒಂದು ಗಂಟು ಮಾಡೀನಿ ರೀ. ಅದು ನಾನು ಫುಲ್ ಎಲ್ಲ ತೆಗೆದು ನೋಡಿ ಎಲ್ಲೆಲ್ಲಿ ಒಂದು ಅಂದ್ರೆ ಅರ್ಥ ನಾ ತೆಗ್ದೀನಿ. ನಾನು ಎಲ್ಲೆಲ್ಲಿ ಒಂದು ಗುಂಜಿ ಒಂದು 2-3 ಜೋಡಿ ನನ್ನ ಚೈನಾ ಬಿಟ್ಟರೆ ಎಲ್ಲೆಲ್ಲಿ ಇಲ್ಲರಿ ಸರ್. ಒಂದು ಗುಂಜಿ ಬಂಗಾರ ಇಲ್ಲ ನನ್ನ ಮನ್ಯಾಗ. ಈ ಕಿವಿ ಅನ್ನೋದು ಕೊಳ್ಳನ ತಾಳಿ ಬಿಟ್ರೆ ಅದಕ್ಕೆ ಯಾವ ಊರು ನಿಮ್ಮದು? ಯಾವ ಊರು?
ಸ್ಟೇಷನ್ದೊಳಗೆ 3 ಮಂದಿ ಹಾಕೊಂಡ್ ಬರ್ತೀರಿ ಸಿ ಸಿ ಕ್ಯಾಮ್ರಾ ರೋಡ್ ಬರ್ತದೆ ಎಲ್ಲಿ ಸಾಯ್ತು ನಮ್ಮನ್ನು